ರಾಜ್ಯದಲ್ಲಿ ಜಾತಿಗಣತಿ ಜಟಾಪಟಿ ನಡೀತಾ ಇರುವ ಬೆನ್ನಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ಈಗ ಮಧ್ಯಪ್ರವೇಶ ಮಾಡಿದೆ. ಜಾತಿಗಣತಿ ಸಮೀಕ್ಷೆ ಗೊಂದಲಕ್ಕೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ತೆರೆ ಎಳೆದಿದೆ ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಜಾತಿಗಣತಿ ಒಂದು ಕಡೆ ಗೊಂದಲದ ಗೂಡಾಗಿ ಪರಿಣಮಿಸ್ತಾ ಇದೆ. ಜಾತಿಗಣತಿ ಸಮೀಕ್ಷೆ ಗೊಂದಲಕ್ಕೆ ಕೊನೆಗೂ ಕಾಂಗ್ರೆಸ್ ಹೈಕಮಾಂಡ್ ಎಂಟ್ರಿ ಕೊಟ್ಟಿದೆ. ಸಮೀಕ್ಷೆ ವಿಚಾರದಲ್ಲಿ ಒಟ್ಟಾಗಿರಿ ಅಂತ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಒಗ್ಗಟ್ಟಾಗಿರಬೇಕು ಅಂತ ಹೈಕಮಾಂಡ್ ಈಗ ಸೂಚನೆ ಕೊಟ್ಟಿದೆ. ಅಪಸ್ವರಕ್ಕೆ ಅವಕಾಶ ನೀಡದಂತೆ ವರಿಷ್ಠರಿಂದ ಸ್ಪಷ್ಟ ಸಂದೇಶ ರಾಜ್ಯ ಸಚಿವರಿಗೆ ರವಾನೆಯಾಗಿದೆ. ಹೈಕಮಾಂಡ್ನಿಂದ ಖಡಕ್ ಸಂದೇಶ ರವಾನೆಯಾಗಿರುವಂತಹ ಬೆನ್ನಲ್ಲೇ ಸಾಕಷ್ಟು ಜನ ಸ್ವಪಕ್ಷದಲ್ಲೇ ಅಸಮಾಧಾನಿತರಿದ್ದಾರಲ್ಲ, ಈ ಒಂದು ಸಮೀಕ್ಷೆಯ ವಿರುದ್ಧವಾಗಿ ಸಾಕಷ್ಟು ಜನ ಈಗ ಧ್ವನಿ ಎತ್ತಿದಾರಲ್ಲ, ಅವ್ರು ಏನು ನಿರ್ಧಾರಕ್ಕೆ ಬರ್ತಾರೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸ್ತಾ ಇದೆ. ಯಾಕಂದರೆ ಈ ಹಿಂದಿನ ಕಾಂತರಾಜ್ ವರದಿಯನ್ನು ಸ್ವತಃ DCM DK ಶಿವಕುಮಾರೇ ಒಪ್ಕೊಂಡಿರಲಿಲ್ಲ. ಇನ್ನು ಕಾಂಗ್ರೆಸ್ ಪಕ್ಷದ ಅತ್ಯಂತ ಹಿರಿಯ ಲಿಂಗಾಯತ ನಾಯಕರಾಗಿರುವಂತಹ ಶಾಮನೂರು ಶಿವಶಂಕರಪ್ಪನವರು ಕೂಡ ಅಪಸ್ವರವನ್ನು ಎತ್ತಿದ್ರು. ಆದರೆ ಈಗ ಹೈಕಮಾಂಡ್ ಸೂಚನೆ ಕೊಟ್ಟಿದೆ, ಬಿಸಿ ತುಪ್ಪ ಉಗುಳಂಗಿಲ್ಲ ನುಂಗಂಗಿಲ್ಲ, ಆ ರೀತಿಯಾದಂತಹ ಪರಿಸ್ಥಿತಿಯಲ್ಲಿ ಈಗ ಸ್ವಪಕ್ಷದ ಕೆಲವು ನಾಯಕರು ಇದ್ದಂತೆ ಕಾಣಿಸ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಆನಂದ್ ಕೊಡ್ತಾ ಹೋಗ್ತಾರೆ. ಆನಂದ್, ಬಹಳ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲೇ ಅನೇಕ ಸಚಿವರುಗಳು ಬಹಳ ಪ್ರಮುಖವಾಗಿ ಈ ಒಂದು ಸಮೀಕ್ಷೆಯನ್ನು, ಈ ಒಂದು ಜಾತಿಗಣತಿಯ ಸಮೀಕ್ಷೆಯನ್ನು ಒಪ್ಕೊಂಡಿರಲಿಲ್ಲ, ಈ ಹಿಂದಿನ ಕಾಂತರಾಜ್ ವರದಿಯನ್ನು. ಈಗ ಹೈಕಮಾಂಡ್ ಎಂಟ್ರಿ ಕೊಟ್ಟಿರೋದ್ರಿಂದ ಅವರಿಗೊಂಥರ ಈಗ ಸಂಕಟದ ಪರಿಸ್ಥಿತಿಯಾಗಿದೆ, ಹೇಗೆ ಅಂತ? ಖಂಡಿತವಾಗ್ಲೂ ಸಚಿನ್, ಪ್ರಮುಖವಾಗಿ ಜಾತಿ ಗಣತಿ ವರದಿಯನ್ನ ಒಪ್ಕೊಳ್ಳೋದಕ್ಕೆ ಕಾಂಗ್ರೆಸ್ನಲ್ಲಿರ್ತಕ್ಕಂಥ ಪ್ರಬಲ ಸಮುದಾಯಗಳೇ ಅದನ್ನ ವಿರೋಧವನ್ನ ಮಾಡ್ತಾ ಇತ್ತು. ಮೊದಲಿಂದಲೂ ಕೂಡ ಕಾಂತರಾಜು ವರದಿ ಹಾಗೆ ಜಯಪ್ರಕಾಶ್ ಹೆಗಡೆ ವರದಿಯನ್ನ ಬಿಲ್ಕುಲ್ ನಾವು ಒಪ್ಪೋದಿಲ್ಲ ಅನ್ನೋ ಒಂದು ವಿರೋಧವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ರು. ಆ ಒಂದು ಹಿನ್ನೆಲೆಯಲ್ಲಿ ಮತ್ತೆ ಮರು ಸಮೀಕ್ಷೆ ಮಾಡೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ. ಹಾಗಾಗಿ ಪ್ರಮುಖವಾಗಿ ಈ ಎಲ್ಲಾ ಒಂದು ಗೊಂದಲಗಳಿಗೂ ತೆರೆ ಎಳೆಯೋದಕ್ಕೆ ಈಗ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿರ್ತಕ್ಕಂಥದ್ದು. ನಿನ್ನೆ ಅಷ್ಟೇ ಸುರ್ಜೇವಾಲಾ ಅವರು ಸಿಎಂ ಮತ್ತೆ DCM ನಡುವೆ ಪ್ರತ್ಯೇಕವಾಗಿ ಚರ್ಚೆಯನ್ನ ನಡೆಸಿ ಈ ಒಂದು ಜಾತಿ ಗಣತಿ ವಿಚಾರ ನಮ್ಮ ಪ್ರಣಾಳಿಕೆಯಲ್ಲೇ ಇದೆ, ಅದಕ್ಕೆ ಯಾಕೆ ಪದೇ ಪದೇ ಇಂಥ ಒಂದು ಆಪಾದನೆಗಳು, ಈ ರೀತಿ ಒಂದು ಜಟಾಪಟಿ, ಪಕ್ಷದಲ್ಲೇ ಈ ರೀತಿ ಗೊಂದಲಗಳು ಉಂಟಾಗ್ತಾ ಇರ್ತಕ್ಕಂಥದ್ದು, ಕಾರ್ಯಕರ್ತರಲ್ಲೂ ಕೂಡ ಒಂದು ರೀತಿ ಗೊಂದಲ ಉಂಟಾಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಆಸ್ಪದ ಕೊಡಬಾರದು ಅನ್ನೋ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನ CM DCM ಅವರಿಗೆ ಕೊಟ್ಟಿದ್ರು. ಹಾಗಾಗಿ CM DCM ಅವರು ಕೂಡ ಪ್ರಮುಖ ಸಚಿವರಿಗೆ ಎಲ್ರಿಗೂ ಕೂಡ ಒಂದು ಸ್ಪಷ್ಟವಾದಂತಹ ಒಂದು ಸೂಚನೆಯನ್ನ ಕೊಟ್ಟಿದ್ದಾರೆ. ಹೈಕಮಾಂಡ್ ಸಂದೇಶ ಇರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ನಿಮ್ದೇನೇ ಅಭಿಪ್ರಾಯ ಇದ್ರು, ಏನೇ ಒಂದು ಅಸಮಾಧಾನ ಇದ್ರು ಅದನ್ನ ಹೈಕಮಾಂಡ್ ಬಳಿಗೆ ಹೇಳ್ಕೊಳ್ಳಿ. ಸರ್ಕಾರದಲ್ಲಿ ಈ ರೀತಿ ಒಂದು ಗೊಂದಲವನ್ನು ಸೃಷ್ಟಿ ಮಾಡಬಾರದು ಅನ್ನೊಂದು ಸೂಚನೆಯನ್ನ CM ಸಿದ್ದರಾಮಯ್ಯನವರು ಕೊಟ್ಟಿದ್ರು. ಮತ್ತೆ ಇವರ ಒಂದು ಜಟಾಪಟಿಯಿಂದ ಸಂಪುಟದಲ್ಲೂ ಕೂಡ ಪದೇ ಪದೇ ಸಚಿವರ ನಡುವೆ ಭಿನ್ನಾಭಿಪ್ರಾಯಗಳು ಜೋರಾಗಿತ್ತು. ಒಂದು ರೀತಿ ಸಂಪುಟವೇ ಓಳಾಗುವಂತ ಒಂದು ಪರಿಸ್ಥಿತಿಗೂ ಕೂಡ ಹೋಗಿತ್ತು. ಈಗ ಅಂತಿಮವಾಗಿ ಹೈಕಮಾಂಡ್ ನಾಯಕರು ಮಧ್ಯಪ್ರವೇಶ ಮಾಡಿ ಈ ಎಲ್ಲಾ ಒಂದು ಗೊಂದಲಕ್ಕೆ ತೆರೆ ಎಳೆದಿದ್ದಾರೆ. ಈ ಒಂದು ಸಮೀಕ್ಷೆ ಆಗಲೇಬೇಕು ಅಂತ ಹೈಕಮಾಂಡ್ ನಾಯಕರು ಸ್ಪಷ್ಟವಾಗಿ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆಯಷ್ಟೇ ಹಿಂದುಳಿದ ವರ್ಗಗಳ ಒಂದು ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಆಗಿದೆ. ಸೆಪ್ಟೆಂಬರ್ 27ರಿಂದ ಏನು ಅಂದುಕೊಳ್ಳಲಾಗಿತ್ತು, ಅಂದುಕೊಂಡಂತ ದಿನಾಂಕದಿಂದಲೇ ಈಗ ಜಾತಿ ಗಣತಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಮುಂದಾಗಲಾಗಿದೆ. ಅಕ್ಟೋಬರ್ 7ರ ತನಕ ಕೂಡ ಈ ಒಂದು ಸಮೀಕ್ಷೆ ನಡೆಯುತ್ತೆ. ಎಲ್ಲರೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಭಾಗವಹಿಸಬೇಕು. ಮತ್ತೆ ಆಯಾ ಸಮುದಾಯದ ಮುಖಂಡರುಗಳು, ಸಚಿವರೇನಿದ್ದಾರೆ ಅವರು ಕೂಡ ತಮ್ಮ ಮುಖಂಡರುಗಳಿಗೆ, ನಾಯಕರಿಗೆ ತಮ್ಮ ಕ್ಷೇತ್ರದಲ್ಲಿ ಜಾಗೃತಿಯನ್ನ ಮೂಡಿಸಬೇಕು ಅನ್ನೋ ಸೂಚನೆಯನ್ನು ಕೂಡ ಈಗ ಹೈಕಮಾಂಡ್ ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಈಗ ಎಲ್ಲ ಗೊಂದಲಗಳಿಗೂ ತೆರೆ ಬಿದ್ದು ಸೆಪ್ಟೆಂಬರ್ 27ರಿಂದ ಅಧಿಕೃತವಾಗಿ ಜಾತಿ ಗಣತಿ ಮರು ಸಮೀಕ್ಷೆ ಶುರುವಾಗಲಿದೆ. ಸಚಿನ್, ಧನ್ಯವಾದ ಆನಂದ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.